ದಿನಕ್ಕೆ ಬರೀ 2 ರೂಪಾಯಿ ಸಂಪಾದಿಸೋ ಹುಡುಗಿ 900 ಕೋಟಿಯ ಸಾಮ್ರಾಜ್ಯ ಕಟ್ಟೋದು ಅಂದ್ರೆ ಸಣ್ಣ ವಿಷಯವಲ್ಲ. ಸಾವನ್ನೇ ಸಮಾಧಿ ಮಾಡಿ ಸವಾಲುಗಳಿಂದಲೇ ಸಲ್ಯೂಟ್ ಹೊಡೆಸಿಕೊಂಡ ಹೋರಾಟಗಾರ್ತಿ ಈಕೆ. ಕೊನೆ ಉಸಿರಲ್ಲಿದ್ದ ಕಂಪನಿಗೆ ಮತ್ತೆ ಆಕ್ಸಿಜನ್ ಕೊಟ್ಟು ಸಾವಿರಾರು ಕಾರ್ಮಿಕರಿಗೆ ಜೀವನ ಕೊಟ್ಟ ಛಲಗಾತಿ ಇವರು. ಸಮಾಜದಿಂದ ಚುಚ್ಚು ಮಾತು ಕೇಳಿದ್ರು ಪದ್ಮಶ್ರೀ ಪಡೆದು ಎಲ್ಲರ ಬಾಯಿ ಮುಚ್ಚಿಸಿದ ವೀರ ಮಹಿಳೆ ಇವರು. ಇಡೀ ಜಗತ್ತೇ ಬೆರಗಾಗುವಂತೆ ಮಾಡಿ ಕಲ್ಪನೆಗೂ ನಿಲುಕದೆ ಬೆಳೆದ ಕಲ್ಪನಾ ಶಿಲೆಯ ರೋಚಕ ಕತೆ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಐ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಸಾಧನೆ ಅನ್ನೋದು ಯಾರಪ್ಪನ ಸೊತ್ತಲ್ಲ. ಖಾಲಿ ಜೇಬು ಖಾಲಿ ಹೊಟ್ಟೆ ಸಾವಿರಾರು ಪಾಠ ಕಲಿಸುತ್ತಂತೆ. ಆದ್ರೆ ಇಲ್ಲೊಬ್ಬ ಮಹಿಳೆ ಹಸಿವಿನ ಕಣ್ಣೀರ ಜೊತೆಗೆ ಬಾಲ್ಯ ವಿವಾಹದ ನರಕ ಯಾತನೆ, ಸಮಾಜದ ಚುಚ್ಚು ಮಾತು, ಒಡೆದ ಹೃದಯ ಇದೆಲ್ಲವನ್ನು ಸಾಧನೆಯ ಮೆಟ್ಟಿಲಾಗಿ ಮಾಡಿಕೊಂಡು ಶಿಖರವೇರಿದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಕಾಲ ಇದಲ್ಲ. ಬೇಕಿದ್ರೆ ಹಾಸಿಗೆಯನ್ನೇ ಇನ್ನಷ್ಟು ಉದ್ದ ಮಾಡಿಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಮಲಗೋ ಕಾಲ ಇದು. ಸ್ವಾಭಿಮಾನ, ಸಾಧನೆ, ಜ್ಞಾನ, ಹಠ, ದಿಟ್ಟತನ ಇಂಥ ಕ್ವಾಲಿಟೀಸ್ ಒಬ್ಬ ಹೆಣ್ಣಲ್ಲಿದ್ರೆ ಆಕೆಯನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಾನ್ ಹೇಳೋ ಕಥೆಯಲ್ಲಿ ಅವೇ ಕ್ವಾಲಿಟೀಸ್ ಇರೋ ಹೆಣ್ಣಿದ್ದಾಳೆ. ಈ ಕತೆಗೆ ಆಕೆನೇ ನಾಯಕಿಯಾಗಿದ್ದಾಳೆ. ಆಕೆ ಬೇರಾರೂ ಅಲ್ಲ, ಕಲ್ಪನಾ ಸರೋಜ್. ಬೆಳವಣಿಗೆ ಅನ್ನೋದು 0 ಇಂದಲೇ ಶುರುವಾಗಬೇಕು. ಅದರಲ್ಲಿರೋ ಗತ್ತೆ ಬೇರೆ. ಆ ಗತ್ತು ಗಾಂಭೀರ್ಯ ಕಲ್ಪನಾ ಸರೋಜ್ ಅವರಲ್ಲಿದೆ. ಇದು ಸೋಲಿನ ಸುಳಿಯಿಂದ ಯಶಸ್ಸಿನ ಶಿಖರಕ್ಕೇರಿದ ರಿಯಲ್ ಕತೆ. ಬರೀ 2 ರೂಪಾಯಿಯಿಂದ 100 ಕೋಟಿ ಸಾಮ್ರಾಜ್ಯ ಕಟ್ಟಿದ ಧೀರ ನಾರಿಯ ಕತೆ. ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಉಳಿಪೆಟ್ಟು ತಿನ್ನದ ಕಲ್ಲು ಶಿಲೆಯಾಗಲ್ಲ. ನೇಗಿಲಿನ ತಿವಿತ ಇಲ್ದೆ ಬೆಳೆಯಲ್ಲ. ಒಂದು ಗಟ್ಟಿ ಸಂಕಲ್ಪ, ದಿಟ್ಟ ನಿರ್ಧಾರ ಇದ್ರೆ ಬಂಜರು ಭೂಮಿಲೂ ಬಂಗಾರ ಬೆಳಿಬಹುದು. ಅದನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸಿಕೊಟ್ಟ ಐಕಾನಿಕ್ ವುಮೆನ್ ಕಲ್ಪನಾ ಸರೋಜ್. ಮೊದಲು ಸಣ್ಣದಾಗಿ ಇವರ ಹಿನ್ನೆಲೆ ಹೇಳಿಬಿಡ್ತೀನಿ ಕೇಳಿ. ಕಲ್ಪನಾ ಅವರು 1961ರಲ್ಲಿ ಮಹಾರಾಷ್ಟ್ರದ ವಿದರ್ಭದ ಊರೊಂದರಲ್ಲಿ ಬಡ ದಲಿತ ಕುಟುಂಬದಲ್ಲಿ ಹುಟ್ಟಿದ್ರು. ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು. ಇಡೀ ಕುಟುಂಬ ಬಡತನದ ಬೇಗುದಿಯಲ್ಲೇ ಇತ್ತು. ಹಸುವಿನ ಸೆಗಣಿ ಮಾರಾಟ ಆ ಕುಟುಂಬಕ್ಕೆ ಒಂದು ಹೊತ್ತಿನ ಊಟ ಹಾಕ್ತಿತ್ತು. ಆದ್ರೆ ಕಲ್ಪನಾ ಅವರ ಜೀವನದ ನಿಜವಾದ ಕ್ರೂಸಿಯಲ್ ಟರ್ನಿಂಗ್ ಪಾಯಿಂಟ್ ಶುರುವಾಗಿದ್ದೇ ಇಲ್ಲಿಂದ. ಅದು 60-70ರ ದಶಕದ ಕಾಲ. ಆಗ ಬಾಲ್ಯ ವಿವಾಹ ಅನ್ನೋ ನರಕಕ್ಕೆ ಹೆಣ್ಣನ್ನ ತಳ್ಳೋದು ಕಾಮನ್ ಆಗ್ಬಿಟ್ಟಿತ್ತು. ಅದೇ ಟೈಮಲ್ಲಿ ಕಲ್ಪನಾ ಅವರಿಗೆ ಬರೀ 12 ವರ್ಷ. ಇದೇ ನರಕಕ್ಕೆ ಆಕೆಯನ್ನ ತಳ್ಳಿದ್ರು. ಆಕೆಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿ ಮುಂಬೈನ ಒಂದು ಕೊಚ್ಚೆ ಪ್ರದೇಶಕ್ಕೆ ಕಳಿಸಿಬಿಟ್ಟಿದ್ರು. ತವರಲ್ಲಿ ಬಡತನ ಇದ್ರೂ ಭರವಸೆಗೆ ಕೊರತೆ ಇರಲಿಲ್ಲ, ನೆಮ್ಮದಿಗೆ ಭಂಗ ಇರಲಿಲ್ಲ. ಆದ್ರೆ ಆಕೆ ಯಾವಾಗ ಗಂಡನ ಮನೆಗೆ ಕಾಲಿಟ್ಟಿದ್ಲೋ ಅಲ್ಲಿಂದಲೇ ಶುರುವಾಗಿದ್ದು ಅಸಲಿ ನರಕಯಾತನೆ. ಆ 12 ವರ್ಷದ ಬಾಲಕಿಗೆ ಅತ್ತೆ, ಮಾವ, ಗಂಡ ಇಡೀ ಕುಟುಂಬವೇ ಆಕೆಯ ಮೇಲೆ ಕ್ರೌರ್ಯ ಮೆರೆದಿತ್ತು. ಚಿಕ್ಕ ಹುಡುಗಿ ಅಂತಲೂ ನೋಡದೆ ದೈಹಿಕವಾಗಿ ಮಾನಸಿಕ ಹಿಂಸೆ ಕೊಟ್ಟಿದ್ರು. ಆ ದಿನ ಸಣ್ಣ ಜೀವ ಅನುಭವಿಸಿದ ಚಿತ್ರಹಿಂಸೆ ಮಾತಲ್ಲಿ ಹೇಳೋಕೆ ಆಗಲ್ಲ. ಜೀವಕ್ಕೆ ಹಿಂಸೆ ಆಗ್ತಿದೆ ಅಂದ್ರೆ ಸಣ್ಣ ಇರುವೆ ಆದ್ರೂ ಸರಿ ವಿಲ ಅಂತ ಒದ್ದಾಡ್ಬಿಡತ್ತೆ. ಅಂಥದ್ರಲ್ಲಿ ಆಕೆ ಒಂದು ಹೆಣ್ಣು, ಅದರಲ್ಲೂ 12 ವರ್ಷದ ಬಾಲಕಿ. ಜೀವ ನರಳಾಡ್ತಾ ಇದ್ರೆ ಸುಮ್ಮನೆ ಹೇಗಿರ್ತಾಳೆ? ಅದಕ್ಕೆ ಆ ಗಂಡನ ಮನೆ ನರಕದಿಂದ ಹೇಗೋ ಆಕೆ ಎಸ್ಕೇಪ್ ಆಗಿ ಸೀದಾ ತವರಿನ ಬಾಗಿಲು ತಟ್ಟಿದ್ಲು. ಮಗಳ ಆ ರೂಪ ನೋಡಿ ತವರು ಬೇಜಾರ್ ಮಾಡ್ಕೊಳ್ಳಿಲ್ಲ. ಆ ಮುಗ್ಧಳ ಮುಖ ಬಾಡಿ ಹೋಗಿದ್ದು ನೋಡಿ ತವರು ಕೂಡ ಕಣ್ಣೀರ್ ಹಾಕಿತ್ತು.
ಆದ್ರೆ ಆ ಕಾಲದ ಕ್ರೂರ ಸಮಾಜ ಸುಮ್ನಿರ್ಬೇಕಲ್ವಾ? ನಿಮ್ಗೆ ಗೊತ್ತಿರುತ್ತೆ, ಗಂಡನ್ನ ಬಿಟ್ಟೋಳು, ತವರು ಮನೆ ಸೇರಿದೋಳು, ಹಾಗೆ ಹೀಗೆ ಅಂತ ಅಕ್ಕಪಕ್ಕದವರೆಲ್ಲ ಚುಚ್ಚೋಕೆ ಶುರು ಮಾಡಿದ್ರು. 60ರ ಟೈಮ್ನಲ್ಲಿ ಸ್ವಾತಂತ್ರ್ಯ ಬಂದಿದ್ರು, ಸ್ವಾರ್ಥ ಸಂಪ್ರದಾಯಗಳ ಕ್ರೌರ್ಯ ಹೆಚ್ಚೇ ಇತ್ತು. ಕಲ್ಪನಾ ತವರು ಸೇರಿದ್ದನ್ನೇ ಆಗಿನ ಸಮಾಜ ಕೆಟ್ಟದಾಗಿ ನೋಡಿತ್ತು. ಅದಕ್ಕೆ ಕಾರಣ ಕೊಟ್ಟು ಇಡೀ ಕುಟುಂಬಕ್ಕೆ ಪಂಚಾಯಿತಿಯಿಂದ ಸಿಕ್ತಿದ್ದ ರೇಷನ್ ಕಟ್ ಮಾಡಿ ಬಿಟ್ಟಿದ್ರು. ಕಲ್ಪನಾ ಅವರಿಗೆ ಗಂಡನ ಮನೆಯ 4 ಗೋಡೆಗಳ ನರಕವೇ ಮೇಲನಿಸಿ ಬಿಡ್ತು. ಊರಲ್ಲಿ ತನಗಷ್ಟೇ ಅವಮಾನವಲ್ಲ, ಇಡೀ ತವರಿಗೆ ಅವಮಾನ. ಇದನ್ನ ಆಕೆಯಿಂದ ಸಹಿಸಿಕೊಳ್ಳೋಕೆ ಆಗ್ಲಿಲ್ಲ. ಎಲ್ಲ ಬಾಗಿಲು ಮುಚ್ಚಿಬಿಟ್ಟಿವೆ ಅನಿಸಿದಾಗ, ಜೀವನವೇ ಬೇಸತ್ತು ಹೋದಾಗ ಎಷ್ಟೋ ಜನ ಜೀವ ತೆಗೆದುಕೊಳ್ಳೋ ದಾರಿ ಹಿಡಿದು ಬಿಡ್ತಾರೆ. ಕಲ್ಪನಾ ಕೂಡ ಅದೇ ದಾರಿ ಹಿಡಿದಿದ್ರು. ಆದ್ರೆ ವಿಧಿಯಾಟ ಬೇರೆ ಇತ್ತು. ಸಾವಿಗೂ ಆಕೆ ಕಂಡ್ರೆ ಇಷ್ಟ ಇರಲಿಲ್ಲ. ಸಾವು ಕಲ್ಪನಾಗೆ ಕಲಿಸಿದ ಪಾಠ ಧೈರ್ಯ. ಜೀವ ಬಿಡೋಕೆ ಅಷ್ಟು ಧೈರ್ಯ ಇದೆ ಅಂದ್ಮೇಲೆ ಅದೇ ಧೈರ್ಯವನ್ನ ಬದುಕಿಗೆ ಬಳಸೋ ಅನ್ನೋ ಕಿಡಿ ಹೊತ್ತಿಸಿ ಬಿಡ್ತು. ಇನ್ನೊಬ್ಬರ ಚುಚ್ಚು ಮಾತುಗಳಿಗೆ ನಾನು ಕಣ್ಣೀರು ಹಾಕಲ್ಲ. ನನ್ಗೋಸ್ಕರ ನನ್ನ ಸ್ವಂತ ಶಕ್ತಿಯ ಮೇಲೆ ನಾನು ಬದುಕಿ ತೋರಿಸ್ತೀನಿ ಅಂತ ಕಲ್ಪನಾ ಒಂದು ನಿರ್ಧಾರ ಮಾಡ್ತಾರೆ. ಆಕೆಯ ಅಲ್ಟಿಮೇಟ್ ಗೋಲ್ ಬಿದ್ದ ಕಡೆನೆ ಎದ್ದು ನಿಲ್ಬೇಕು ಅನ್ನೋದಾಗಿತ್ತು. ಆಗ ಹೊತ್ತಿಕೊಂಡ ಹಠದ ಕಿಚ್ಚು ಆಕೆಯನ್ನ 16ನೇ ವಯಸ್ಸಿಗೆ ಮುಂಬೈನಲ್ಲಿ ಇಳಿಯುವಂತೆ ಮಾಡ್ತು. ಮನಸ್ಸಲ್ಲಿ ದೊಡ್ಡ ಕನಸಿದೆ. ಮುಂಬೈಗೆ ಹೋಗಿ ಗೊತ್ತಿರೋರ ಹೆಲ್ಪ್ ತಗೊಂಡು ಒಂದು ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾರೆ. ಆ ಕೆಲಸಕ್ಕೆ ಸಿಕ್ತಿದ್ದ ಸಂಬಳ ಬರೀ 2 ರೂಪಾಯಿ. ದಿನಕ್ಕೆ ಬರೀ 2 ರೂಪಾಯಿ ಸಂಬಳ. ಆಕೆ ಆ ದಿನ ಮುಂಬೈಗೆ ಹೋಗಿ ಹಾಗೋ ಹೀಗೋ ಬದುಕಿ ಬಾಳ್ಬೇಕು ಅಂತ ಹೋದವಳಲ್ಲ. ಮುಂಬೈನಲ್ಲಿ ಆಳ್ವಿಕೆ ನಡೆಸಬೇಕು ಅಂತ ಹೋದವಳು. ಹೊಲಿಗೆ ಉದ್ಯಮದ ಮೇಲೆ ಗಮನ ಹರಿಸಿದ್ಲು. ಆ ಉದ್ಯಮ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಂಡ್ಲು. ಬಿಸ್ನೆಸ್ ಟ್ರಿಕ್ ನೋಡ್ಕೊಂಡ್ಲು. ಓನರ್ನಂತೆ ಭಾವಿಸಿಕೊಂಡ್ಲು. ಕೊನೆಗೆ ತಾನೇ ಸ್ವಂತ ಉದ್ಯಮ ಕಟ್ಟೋಕೆ ನಿರ್ಧಾರ ಮಾಡಿಬಿಟ್ಟಿದ್ಲು. ಸರ್ಕಾರದ ಸಹಾಯಧನ ಪಡ್ಕೊಂಡು ಒಂದು ಟೈಲರಿಂಗ್ ಮಿಷಿನ್ ಕೊಂಡುಕೊಳ್ತಾಳೆ. ಹೇಗೋ ಗಾರ್ಮೆಂಟ್ಸ್ ನಲ್ಲಿ ಪಳಗಿದ್ದ ಹೆಣ್ಣಾಗಿದ್ರಿಂದ ಚೆನ್ನಾಗಿ ಬಟ್ಟೆ ಹೊಲಿಯೋದು ಕಲಿತಿದ್ಲು. ಜನರಿಗೆ ಬಟ್ಟೆ ಹೊಲಿದು ಕೊಡೋಕೆ ಶುರು ಮಾಡಿದ್ಲು. ಆಗ 2 ರೂಪಾಯಿ ದುಡಿತಾ ಇದ್ದ ಕಲ್ಪನಾ ದಿನಕ್ಕೆ 10 ರೂಪಾಯಿ ದುಡಿಯೋಕೆ ಶುರು ಮಾಡಿದ್ಲು. 10 ರೂಪಾಯಿ ದುಡಿಯೋಕೆ ಆಕೆ 17ರಿಂದ 18 ಗಂಟೆ ಕೆಲಸ ಮಾಡಬೇಕಾಗಿತ್ತು. ಕರ್ಮಣ್ಯೇ ವಾದಿಕಾ ರಸ್ತೆ ಅಂತ ನಂಬಿದ್ದ ಕಲ್ಪನಾ ಕೆಲಸ ಮಾಡಿ ಬಂದ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಎತ್ತಿಡ್ತಾ ಹೋಗಿದ್ಲು. ದುಡಿಮೆ ಇದೆ, ಬೆಟ್ಟದಷ್ಟು ಕನಸಿದೆ. ಅಕ್ಕಪಕ್ಕದ ಮನೆಯವರ ಚುಚ್ಚು ಮಾತುಗಳು ನೆನಪಿದೆ. ಅದಕ್ಕೆ ಆಕೆ ಮತ್ತೊಂದು ಹೆಜ್ಜೆ ಮುಂದೆ ಇಡೋಕೆ ಹೋದ್ರು. ಒಂದು ಫರ್ನಿಚರ್ ಶಾಪ್ ತೆರೆದು ಬಿಸ್ನೆಸ್ ಶುರು ಮಾಡಿದ್ರು. ಅದು ಕೈ ಹಿಡಿಯಲ್ಲ. ಮುಂದೆ ಬ್ಯೂಟಿ ಪಾರ್ಲರ್ ಅಂತಾರೆ, ಅದು ವರ್ಕೌಟ್ ಆಗಲ್ಲ. ಹೀಗೆ ಏನೇನೋ ಮಾಡಿ ಮಾಡಿ ಕೊನೆಗೆ ಹಿಂದೆ ತಿರುಗಿ ನೋಡಿದ್ರೆ ಸಾಲ ಅನ್ನೋ ಈಟಿ ತಿವಿಯೋಕೆ ರೆಡಿ ಆಗಿರತ್ತೆ. ಕಲ್ಪನಾ ಮನಸ್ಸಲ್ಲಿ ಸಂಕಲ್ಪ ಕುಗ್ಗಿರ್ಲಿಲ್ಲ. ಆಕೆಗೆ ವಿಧಿ ಮತ್ತೊಂದು ಆಫರ್ ಕೊಟ್ಟಿತ್ತು. ಅದೇ ಕಮಾನಿ ಟ್ಯೂಬ್ಸ್. ಈ ಕಮಾನಿ ಟ್ಯೂಬ್ಸ್ ಕಂಪನಿ ಸುಮಾರು 17 ವರ್ಷಗಳಿಂದ ಸಾಲದ ಸುಳಿಗೆ ಸಿಕ್ಕಿ ಮುಚ್ಚಿತ್ತು. ಇದೊಂದು ತಾಮ್ರದ ವಸ್ತುಗಳ ಕಂಪನಿ. ಮುಚ್ಚಿದ್ದ ಈ ಕಂಪನಿ ಅದು ಆಗ ತಾನೇ ಸುಪ್ರೀಂ ಕೋರ್ಟ್ ನಿಂದ ಮತ್ತೆ ಓಪನ್ ಮಾಡಬಹುದು ಅನ್ನೋ ಆದೇಶ ತಗೊಂಡು ಬಂದಿತ್ತು. ಕಲ್ಪನಾ ಅವರ ಲೀಡರ್ಶಿಪ್ ಹೇಗಿರುತ್ತೆ ಅಂತ ಅಲ್ಲಿಗಾಗ್ಲೇ ಎಲ್ಲಾ ಕಡೆ ಸ್ಪ್ರೆಡ್ ಆಗಿತ್ತು. ಅದಕ್ಕಾಗಿ ಆಕೆ ಬಳಿಗೆ ಬಂದ ಕಾರ್ಮಿಕರು, ನೀವು ಲೀಡರ್ಶಿಪ್ ವಹಿಸಿಕೊಂಡ್ರೆ ಮತ್ತೆ ಸಾವಿರಾರು ಕಾರ್ಮಿಕರ ಕುಟುಂಬಗಳ ಮುಖದಲ್ಲಿ ನಗು ನೋಡ್ಬೋದು ಅಂತ ಕೇಳಿಕೊಳ್ತಾರೆ. ಅಲ್ಲಿಂದಲೇ ಹೊಸ ಅಧ್ಯಾಯ ಶುರುವಾಗತ್ತೆ. ಮುಳುಗೋ ಹಡಗನ್ನ ಕಲ್ಪನಾ ಹತ್ತಿ ಬಿಟ್ಟಿದ್ರು. ಸಾಲದ ಅಲೆಗೆ ಕೊಚ್ಚಿ ಹೋಗೋ ಸ್ಥಿತಿಯಲ್ಲಿದ್ದ ಕಂಪನಿಯನ್ನ ಆಕೆ ಕೊಂಡುಕೊಳ್ಳೋ ಅತಿ ದೊಡ್ಡ ರಿಸ್ಕ್ ತಗೊಂಡ್ರು. ಸೋಲಿಂದ ಬರೋ ಸಕ್ಸಸ್ ಎಷ್ಟು ಸಾಲಿಡ್ ಆಗಿರುತ್ತೆ ಅಂತ ಕಲ್ಪನಾ ಅವರಿಗೆ ಗೊತ್ತಾಗಿತ್ತು. ಕಂಪನಿ ಕೊಂಡುಕೊಂಡ ನಂತರ ಕಲ್ಪನಾ ಸರೋಜ್ ಮಾಡಿದ ಮೊದಲ ಕೆಲಸ ಅಂದ್ರೆ ಅವತ್ತಿನ ಕೇಂದ್ರ ಹಣಕಾಸು ಸಚಿವರನ್ನ ಖುದ್ದಾಗಿ ಭೇಟಿಯಾಗಿತ್ತು. ಸಾವಿರಾರು ಕಾರ್ಮಿಕರ ಬದುಕನ್ನ ಉಳಿಸೋಕೆ ಈ ಕಂಪನಿ ಒಂದು ದಾರಿದೀಪ,
ಹಾಗಾಗಿ ಆ ಕಂಪನಿ ಮೇಲಿರೋ ಬಡ್ಡಿಯನ್ನ ಮನ್ನಾ ಮಾಡಿ ಅಂತ ಕೇಳಿಕೊಳ್ತಾರೆ. ಕಲ್ಪನಾರ ಕಣ್ಣಲ್ಲಿದ್ದ ತೇಜಸ್ಸು, ಆಕೆಯಲ್ಲಿದ್ದ ಉತ್ಸಾಹ, ನ್ಯಾಯಾಲಯದ ಆದೇಶ ಇವೆಲ್ಲವೂ ಹಣಕಾಸು ಸಚಿವರನ್ನ ಖುಷಿಪಡಿಸಿರ್ತವೆ. ಆ ಹೆಣ್ಣಿನ ಧೈರ್ಯಕ್ಕೆ ಮೆಚ್ಚಿ ಸಚಿವರು ಟ್ಯೂಬ್ಸ್ ಕಂಪನಿ ಮೇಲಿದ್ದ ಬಡ್ಡಿಯನ್ನ ಮನ್ನಾ ಮಾಡಿದ್ದಲ್ಲದೆ ಅಸಲು ಸಾಲದಲ್ಲೂ ಕಡಿತ ಮಾಡಿಕೊಡ್ತಾರೆ. ಇದು ಕಲ್ಪನಾ ಸರೋಜ್ಗೆ ಸಿಕ್ಕ ಫಸ್ಟ್ ಮಾಸ್ಟರ್ ಪೀಸ್ ಸಕ್ಸಸ್. ಅಲ್ಲಿಂದ ಮುಂದೆ ಕಲ್ಪನಾ ತಿರುಗಿ ನೋಡ್ಲೇ ಇಲ್ಲ. ಮುಚ್ಚಿ ಹೋಗಿದ್ದ ಕಮಾನಿ ಟ್ಯೂಬ್ಸ್ ಕಂಪನಿಗೆ ಕಲ್ಪನಾ ಮಿರಾಕಲ್ ಲೀಡರ್ಶಿಪ್ ಹೊಸ ಜೀವ ಕೊಡ್ತು. ಸ್ಟೆಪ್ ಬೈ ಸ್ಟೆಪ್ ಏರಿದ್ದ ಆ ಕಂಪನಿ ಈ ದಿನ ಬರೋಬ್ಬರಿ 900 ಕೋಟಿ ರೂಪಾಯಿಗಳ ದೊಡ್ಡ ವಹಿವಾಟು ನಡೆಸ್ತಿದೆ. ಒಬ್ಬ ಹೆಣ್ಣಿಂದ ಮತ್ತೆ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿದೆ. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಅದು ಇದೇ ನೋಡಿ. ಒಂದು ಕಾಲದಲ್ಲಿ ಬರೀ 2 ರೂಪಾಯಿ ಕೂಲಿ ಪಡಿತಾ ಇದ್ದ ಕಲ್ಪನಾ ಸರೋಜ್ ಇವತ್ತು 10 ಕಂಪನಿಗಳ ಒಡತಿ, 100 ಕೋಟಿ ಸಾಮ್ರಾಜ್ಯದ ಚಕ್ರವರ್ತಿನಿ. ಇದಲ್ವಾ ಸಕ್ಸಸ್ ಅಂದ್ರೆ? ಇದಲ್ವಾ ಛಲ ಹಠ ಅಂದ್ರೆ? ಇದೇ ಅಲ್ವಾ ನಿಜವಾದ ಸಾಧನೆ ಅಂದ್ರೆ? ಆತ್ಮೀಯರೇ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ ಅಂತಾರೆ. ಮರಕ್ಕೂ ತನ್ನದೇ ಕಷ್ಟ ಇರುತ್ತೆ. ಅದು ಬೇರುಗಟ್ಟಿಯಾಗಿ ಹರಡಿ ದಿಟ್ಟವಾಗಿ ನಿಲ್ಲತ್ತೆ. ಕಷ್ಟ ಬಂದಾಗ ಕುಗ್ಗದೆ, ಗೆಲುವು ಬಂದಾಗ ಹಿಗ್ಗದೆ ಕೆಲಸ ಮಾಡ್ತಾ ಹೋದ್ರೆ ಗೆಲುವು ಯಾವಾಗ್ಲೂ ಜೊತೆಗಿರುತ್ತೆ ಅನ್ನೋಕೆ ಕಲ್ಪನಾ ಅವರ ಕಥೆನೇ ಸಾಕ್ಷಿ. ಕಲ್ಪನಾ ಸರೋಜ್ ಅವರ ಈ ಭರ್ಜರಿ ಸಾಧನೆಯನ್ನ ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ 100 ಗೌರವಗಳು ಇವರಿಗೆ ಸಿಕ್ಕಿವೆ. ಸೋಲಿಗೆ ಹೆದರಿ ಬದುಕೇ ಬೇಡ ಅನ್ನೋ ಪ್ರತಿಯೊಬ್ಬರಿಗೂ ಕಲ್ಪನಾ ಸರೋಜ್ ಬದುಕು ಒಂದು ದಾರಿದೀಪ. ಈ ಸ್ಫೂರ್ತಿದಾಯಕ ಕತೆ ನಿಮ್ಗೂ ಇನ್ಸ್ಪೈರ್ ಅನ್ಸಿದ್ಯಾ? ನಿಮ್ಗೆ ಅನಿಸಿದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.